ತರಗತಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತಿನ ತರಗತಿಯಲ್ಲಿ ನಿನ್ನೆ ನಾವೇನು ಭಾರತದ ಸವಾಲುಗಳು ಮತ್ತು ಪರಿಹಾರೋಪಾಯಗಳು ಅನ್ನುವಂತಹ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವು. ಆ ಭಾಗದ ಬಗ್ಗೆ ಮುಂದುವರಿಸುವಂತಹ ಒಂದು ನಿಟ್ಟಿನಲ್ಲಿ ಈ ತರಗತಿಯನ್ನು ಮಾಡ್ತಾ ಇದ್ವಿ. ನಾವು ನಿನ್ನೆ ನೋಡಿದ್ವಿ ಭಾರತದ ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು. ಭಾರತದ ಸಮಾಜ ಭಾರತ ಏನು ಎದುರಿಸ್ತಾ ಇದೆ ಅಂತಹ ಸಮಸ್ಯೆಗಳ ಬಗ್ಗೆ ಈ ಅಧ್ಯಾಯದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ನಿನ್ನೆಯ ತರಗತಿಯಲ್ಲಿ ನಾವು ನೋಡಿರುವಂಥದ್ದು ನಿರುದ್ಯೋಗ ಅನ್ನುವಂಥ ಸಮಸ್ಯೆ. ನಿರುದ್ಯೋಗ ಅಂದರೆ ಏನು, ನಿರುದ್ಯೋಗಕ್ಕೆ ಕಾರಣಗಳೇನು, ನಿರುದ್ಯೋಗವನ್ನು ಅಥವಾ ನಿರುದ್ಯೋಗ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಕೈಗೊಳ್ಳಬಹುದಾದಂತಹ ಕ್ರಮಗಳೇನು ಅನ್ನೋದನ್ನು ನಿನ್ನೆ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ ಮಕ್ಕಳೇ. ಇವತ್ತಿನ ತರಗತಿಯಲ್ಲಿ ಭ್ರಷ್ಟಾಚಾರ ಅಂದರೆ ಏನು, ಸಮಾಜದ ಯಾವ ಯಾವ ಹಂತದಲ್ಲಿ ಭ್ರಷ್ಟಾಚಾರ ಎಷ್ಟು ಆಳವಾಗಿ ಬೇರೂರಿದೆ, ಈ ಭ್ರಷ್ಟಾಚಾರ ಅನ್ನುವಂತಹ ಈ ಒಂದು ಸಮಸ್ಯೆಗೆ ಪರಿಹಾರನೇ ಇಲ್ವಾ, ಪರಿಹಾರ ಇದೆ ಅಂತಾದರೆ ಯಾವ ಯಾವ ವಿಧಾನಗಳನ್ನು ಅಥವಾ ಯಾವ ಯಾವ ಕ್ರಮಗಳನ್ನು ಅಳವಡಿಸ್ಕೊಂಡು ನಾವು ಈ ಭ್ರಷ್ಟಾಚಾರವನ್ನು ಸಮಾಜದಿಂದ ಕಿತ್ತೊಗೆಯಬಹುದು ಅನ್ನುವಂತಹ ವಿಚಾರಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಮಕ್ಕಳೇ. ಭ್ರಷ್ಟಾಚಾರ ನಾವು ನೋಡ್ತೀವಿ, ಎಲ್ಲಿ ನೋಡಿದ್ರು ದೇಶದ ಎಲ್ಲ ಕಡೆಯಲ್ಲೂ ಭ್ರಷ್ಟಾಚಾರ. ರಾಜಕೀಯ ನಾಯಕರುಗಳು ಮಾತನಾಡುವಾಗ, ಅದರಲ್ಲಿ ವಿರೋಧ ಪಕ್ಷಗಳು ಮಾತನಾಡುವಾಗ ಆಡಳಿತ ಪಕ್ಷಗಳನ್ನ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಪದೇ ಕೇಳ್ತಾನೆ ಇರ್ತೀವಿ. ಸಾರ್ವಜನಿಕ ಕಚೇರಿಗಳಿಗೆ ಹೋದಾಗ ಭ್ರಷ್ಟಾಚಾರ ಬಹಳಷ್ಟು ನಡೀತಿದೆ ಅನ್ನುವಂತಹ ಅಪಾದನೆಗಳು ಕೇಳಿಬರುತ್ತೆ. ಇವೆಲ್ಲವನ್ನ ಕೇಳ್ತಾ ಇರ್ತೀವಿ. ಹಾಗಾದರೆ ಭ್ರಷ್ಟಾಚಾರ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನಾವಿಲ್ಲಿ ಮಾಡೋಣ. ಈ ಭ್ರಷ್ಟಾಚಾರ ಅನ್ನುವಂಥದ್ದು ವಾಸ್ತವಿಕವಾಗಿ ಹಾಗೂ ಸಾರ್ವಜನಿಕವಾಗಿ ಸಮಾಜದ ಎಲ್ಲ ಸ್ತರಗಳಲ್ಲಿ ವ್ಯಾಪಿಸಿರುವಂಥದ್ದು. ವಾಸ್ತವಿಕವಾಗಿಯೂ ಇದೆ. ಭ್ರಷ್ಟಾಚಾರ ಅನ್ನುವಂಥದ್ದು ವಾಸ್ತವಿಕವಾದಂಥ ಅಂಶನೇ, ಇದೇನು ಸುಳ್ಳಲ್ಲ. ಹಾಗೂ ಸಾರ್ವಜನಿಕವಾಗಿ ಹಬ್ಬಿರುವಂಥದ್ದು, ಸಾರ್ವಜನಿಕವಾಗಿ ಎಲ್ಲ ಸ್ತರಗಳಲ್ಲಿ ಎಲ್ಲ ಭಾಗಗಳಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಭ್ರಷ್ಟಾಚಾರ ಇರುವಂಥದ್ದನ್ನು ನಾವು ಸಾರ್ವತ್ರಿಕವಾಗಿ ನಮ್ಮ ದೇಶದಲ್ಲಿ ಕಾಣ್ತೀವಿ. ಭ್ರಷ್ಟಾಚಾರ ಅಂದರೆ ಏನು? ಭ್ರಷ್ಟಾಚಾರ ಅಂದರೆ ಮಕ್ಕಳೇ ಲಂಚ ಅಥವಾ ಇನ್ನಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆ ನೀಡುವಿಕೆ ಅಂತ ಅರ್ಥವನ್ನ ಕೊಡುತ್ತೆ. ಭ್ರಷ್ಟಾಚಾರ ಅಂದರೆ ಸ್ಪಷ್ಟವಾಗಿ ನಾವು ಇಲ್ಲಿ ತಿಳ್ಕೋಬೇಕು. ಲಂಚ ಅಂದರೆ ಕೇಳಿದ್ದೀರಾ? ಲಂಚ ಕೊಟ್ಟರಂತೆ, ಲಂಚ ತಗೊಂಡ್ರಂತೆ. ಲಂಚ ಅಂದರೆ ಒಂದು ಹಣದ ರೂಪದಲ್ಲೋ ಅಥವಾ ವಸ್ತುವಿನ ರೂಪದಲ್ಲೋ ಆಮಿಷವನ್ನು ನೀಡುವಂಥದ್ದು ಲಂಚ ಅಂತ ಕರಿತೀವಿ. ಅದು ಕೊಟ್ಟಿರೋದು ಇರ್ಬೋದು, ತಗೊಳ್ಳೋದು ಇರ್ಬೋದು. ಅವು ಎರಡೂ ಕೂಡ ಕಾನೂನು ಬಾಹಿರವಾಗಿ ತಪ್ಪೆ. ಲಂಚವನ್ನು ಕೊಡೋದು, ತಗೊಳ್ಳೋದು, ಈಗ ಲಂಚ ಸ್ವೀಕಾರ ಮಾಡೋರು ಮಾತ್ರ ತಪ್ಪಿತಸ್ಥರು ಅಲ್ಲ, ಲಂಚವನ್ನು ಕೊಡುವವರು ಕೂಡ ತಪ್ಪಿತಸ್ಥರು. ಯಾಕಂದರೆ ಅವರು ಕೂಡ ಕಾನೂನು ಬಾಹಿರ ಕ್ರಮದಲ್ಲಿ ಲಂಚವನ್ನು ಕೊಟ್ಟಿರ್ತಾರೆ. ಸೊ ಹಾಗಾಗಿ ಈ ಒಂದು ಭ್ರಷ್ಟಾಚಾರ ಅಂದರೆ ಲಂಚ ಅಥವಾ ಇನ್ನಾವುದೇ ಕ್ರಮದಿಂದ ಯಾವುದೋ ವಸ್ತುಗಳನ್ನು ಉಡುಗೊರೆಯಾಗಿ ಕೊಟ್ಟಿರ್ಬೋದು, ಅಥವಾ ಬೇರೆ ಯಾವುದೋ ರೀತಿಯ ಭರವಸೆಗಳನ್ನು ಕೊಟ್ಟಿರುವಂಥದ್ದಿರ್ಬೋದು. ಸೊ ಇವೆಲ್ಲ ಕ್ರಮದಿಂದ ಕಾನೂನು ಬಾಹಿರ ಕೃತ್ಯಕ್ಕೆ ಪ್ರಚೋದನೆಯನ್ನು ನೀಡೋದು, ಕಾನೂನು ಬಾಹಿರವಾದಂತಹ ಕೆಲಸಕ್ಕೆ ಪ್ರಚೋದನೆ ನೀಡುವಂಥದ್ದನ್ನೇ ನಾವು ಭ್ರಷ್ಟಾಚಾರ ಅಂತ ಕರಿತೀವಿ ಮಕ್ಕಳೇ. ಬರೀ ಲಂಚ ಅಲ್ಲ, ಬೇರೆ ಇನ್ನಾವುದೇ
ಕ್ರಮಗಳು ಏನಿದ್ದಾವೆ ಆ ಕ್ರಮಗಳ ಮೂಲಕ ಕಾನೂನು ಬಾಹಿರವಾಗಿ ಪ್ರಚೋದನೆ ನೀಡುವಿಕೆ, ಪ್ರಚೋದನೆಯನ್ನ ಮಾಡೋದು. ಲಂಚ, ಈಗ ಸರ್ಕಾರಿ ಕಚೇರಿಗಳಲ್ಲಿ ಹೋಗಿ ನಮ್ಮ ಕೆಲಸ ಆಗ್ಬೇಕಂತ ನಾವೇನಾದರೂ ದುಡ್ಡು ಕೊಟ್ರೆ ನಾವೇ ಪ್ರಚೋದನೆ ಮಾಡಬೇಕು, ಅರ್ಥ ಆಯ್ತಾ? ಅಥವಾ ಅವರಿಂದ ಕೆಲಸ ಲೇಟ್ ಆಗೋ ಹಾಗೆ ಮಾಡಿ ನಮ್ಮಿಂದ ಹಣವನ್ನ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ನಮ್ಮನ್ನ ಪ್ರಚೋದಿಸಬಹುದು. ಸೊ ಹಾಗಾಗಿ ಈ ಭ್ರಷ್ಟಾಚಾರ ಅನ್ನೋದೇನಿದೆ, ಇದು ಲಂಚ ರೂಪದಲ್ಲಾಗಿರ್ಬೋದು ಅಥವಾ ಇನ್ನಾವುದೇ ರೂಪದಲ್ಲಾಗಿರ್ಬೋದು, ಕಾನೂನು ಬಾಹಿರ ಒಂದು ಕೃತ್ಯಕ್ಕೆ ಪ್ರಚೋದನೆ ನೀಡುವಿಕೆ ಅನ್ನುವಂತಹ ಅರ್ಥವನ್ನ ಕೊಡುತ್ತೆ ಮಕ್ಕಳೇ. ಈ ಭ್ರಷ್ಟಾಚಾರ ಅನ್ನುವಂಥದ್ದು ಏನಿದೆ, ಇದು ಸರಿಯಾದ ಮತ್ತೆ ನ್ಯಾಯಬದ್ಧವಾದ ಕಾರ್ಯಾಚರಣೆಗಳಿಂದ ಸ್ಪಷ್ಟವಾಗಿ ದೂರ ಸರಿಯುವಿಕೆಯನ್ನ ತೋರಿಸುತ್ತೆ. ಯಾವುದನ್ನ ತೋರಿಸುತ್ತೆ? ಸರಿಯಾದ ಮಾರ್ಗ ಅಥವಾ ನ್ಯಾಯಯುತವಾದಂತಹ ಮಾರ್ಗದಲ್ಲಿ ನಡೆಯುವುದನ್ನ ತಪ್ಪಿಸುವಂತ ಕೆಲಸವನ್ನ ಮಾಡುತ್ತೆ. ಒಬ್ಬ ವ್ಯಕ್ತಿ ನ್ಯಾಯಯುತವಾದ ಮಾರ್ಗ ಏನಿದೆ, ಕಾನೂನಾತ್ಮಕ ಮಾರ್ಗ ಏನಿದೆ, ಆ ಮಾರ್ಗದ ಮೂಲಕನೇ ಅವನು ಕೆಲಸಗಳನ್ನ ಮಾಡಬೇಕು. ಆದರೆ ಭ್ರಷ್ಟಾಚಾರ ಅನ್ನುವಂಥದ್ದು ಈ ನ್ಯಾಯಯುತವಾದಂತಹ ಕಾನೂನು ಬಾಹಿರವಾದಂತಹ ದಾರಿ ಏನಿದೆ ಅದನ್ನ ತಪ್ಪಿಸುವಂತಹ ಕೆಲಸವನ್ನ ಮಾಡುತ್ತೆ. ಇದು ಎಲ್ಲ ಸಾರ್ವಜನಿಕ ಜೀವನ, ಅಧಿಕಾರ, ವರ್ಚಸ್ಸನ್ನ ಸ್ವಾರ್ಥ ಹಾಗೂ ತಪ್ಪು ವಿಧಾನವನ್ನ ದುರ್ಬಳಕೆ ಮಾಡುತ್ತೆ. ಸಾರ್ವಜನಿಕ ಜೀವನದಲ್ಲಿರುವಂತಹ ಅಧಿಕಾರ, ಯಾವುದೇ ರೀತಿಯ ಅಧಿಕಾರ ಇದೆ, ಆ ಅಧಿಕಾರ ಹೊಂದಿರುವಂತಹ ವ್ಯಕ್ತಿ ತಪ್ಪು ಮಾಡುವಂಥದ್ದು. ಅಧಿಕಾರವನ್ನ ಹೊಂದಿರುವಂತಹ ವ್ಯಕ್ತಿ, ಸಾರ್ವಜನಿಕ ಜೀವನದಲ್ಲಿ ಅಧಿಕಾರ ವರ್ಚಸ್ಸನ್ನ ಹೊಂದಿರುವಂತಹ ವ್ಯಕ್ತಿ ತನ್ನ ಸ್ವಾರ್ಥಕ್ಕಾಗಿ ಹಾಗೂ ತಪ್ಪು ವಿಧಾನಗಳನ್ನ ಅನುಸರಿಸೋದ್ರ ಮೂಲಕವಾಗಿ ಈ ಭ್ರಷ್ಟಾಚಾರವನ್ನ ಮಾಡ್ತಾನೆ. ಹೀಗಾಗಿ ಈ ಎಲ್ಲ ವಿಧಿವಿಧಾನಗಳನ್ನ ಬದಿಗೆ ಸರಿಸಿ, ಯಾವ ವಿಧಿವಿಧಾನಗಳು ಅಥವಾ ಯಾವ ಕೆಲಸ ಕಾರ್ಯಗಳನ್ನ ನ್ಯಾಯಯುತವಾಗಿ ಮಾಡಬೇಕಾಗಿದೆಯೋ ಅದೆಲ್ಲವನ್ನ ಬದಿಗೆ ಸರಿಸಿ ಸ್ವಾರ್ಥದ ದೃಷ್ಟಿಯಿಂದ ಸ್ವಂತ ಲಾಭಕ್ಕಾಗಿ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ಳೋದನ್ನ ನಾವು ಭ್ರಷ್ಟಾಚಾರ ಅಂತ ಕರಿತೀವಿ. ಇರುವಂತಹ ವಿಧಿವಿಧಾನಗಳೇನಿದಾವೆ ಅವೆಲ್ಲವನ್ನ ಬದಿಗೆ ಸರಿಸಿ ತನ್ನ ಸ್ವಂತ ಸ್ವಾರ್ಥಕ್ಕೆ, ಸ್ವಂತ ಲಾಭಕ್ಕೆ ಆ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ಳುವಂಥದ್ದೇನಿದೆ ಅದನ್ನೇ ನಾವೇನಂತ ಕರಿತೀವಿ? ಭ್ರಷ್ಟಾಚಾರ ಅಂತ ಕರಿತೀವಿ. ಈ ಭ್ರಷ್ಟಾಚಾರ ಅನ್ನುವಂಥದ್ದು ಇಲ್ಲಿ ಅಲ್ಲಿ ಅಂತ ಅಲ್ಲ, ಸಾರ್ವತ್ರಿಕವಾಗಿ ಸಾಂಕ್ರಾಮಿಕ ರೋಗದಂತೆ ಹರಡಿದೆ. ಭಾರತಾದ್ಯಂತ ಎಲ್ಲಾ ದೇಶಗಳಲ್ಲಿ ನೋಡ್ತೀವಿ ನಾವು. ಆದರೆ ನಮ್ಮ ದೇಶವನ್ನು ನಾವು ನೋಡಿದಾಗ, ನಮ್ಮ ದೇಶದ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರೋದ್ರಿಂದ, ನಮ್ಮ ದೇಶದಲ್ಲಿ ಇದು ಸಾರ್ವಜನಿಕವಾಗಿ ಸಾಂಕ್ರಾಮಿಕ ರೋಗದಂತೆ ವ್ಯಾಪಿಸಿದೆ. ಸಾಂಕ್ರಾಮಿಕ ರೋಗ ಅಂದ್ರೆ ಗೊತ್ತಿದ್ದಾನೆ ನಿಮಗೆ? ಈಗ ಕೊರೋನಾ ಕಾಲ, ಈ ಕೊರೋನಾ ಕಾಲದಲ್ಲಿ ನಾವು ಏನೆಲ್ಲ ಆಪತ್ತುಗಳನ್ನ ಎದುರಿಸ್ತಾ ಇದ್ದೀವಿ ಅನ್ನೋದು ಎಲ್ಲರಿಗೂ ಅರಿವಿದೆ ಅಲ್ವೇ? ಕೊರೋನಾ ಅನ್ನುವಂಥದ್ದು ಒಬ್ಬ ವ್ಯಕ್ತಿಗೆ ಬಂದ್ರೆ ಅವರ ಸಂಪರ್ಕಕ್ಕೆ ಬರುವಂತಹ ಎಲ್ಲಾ ವ್ಯಕ್ತಿಗಳಿಗೂ ಅದೇನಾಗುತ್ತೆ? ಹರಡುತ್ತೆ. ಹಾಗೇನೆ ಈ ಭ್ರಷ್ಟಾಚಾರ ಅನ್ನುವಂಥದ್ದು ಯಾವ ವ್ಯಕ್ತಿ ಭ್ರಷ್ಟಾಚಾರವನ್ನ ಮಾಡ್ತಿರ್ತಾನೋ ಅವರ ಸಂಪರ್ಕಕ್ಕೆ ಬರುವಂತಹ ಎಲ್ಲಾ ವ್ಯಕ್ತಿಗಳು ಹೆಚ್ಚು ಕಮ್ಮಿ ಭ್ರಷ್ಟ ವ್ಯವಸ್ಥೆಯ ಹಾದಿಯನ್ನ ತೊಳಿತಾರೆ. ಹಾಗಾಗಿ ಇದು ಏನಾಗುತ್ತೆ? ಸಾಂಕ್ರಾಮಿಕ ರೋಗದಂತೆ ನಮ್ಮ ಸಮಾಜವನ್ನ ಕಾಡ್ತಾ ಇದೆ. ಸಾಂಕ್ರಾಮಿಕ ರೋಗದಂತೆ ಸಾರ್ವಜನಿಕ ಜೀವನದಲ್ಲಿ ಸರ್ವವ್ಯಾಪಿಯಾಗಿ ಹಬ್ಬಿರುವಂತದ್ದನ್ನ ನಾವು ನೋಡ್ತೀವಿ. ಇದು ಸಮಾಜದಲ್ಲಿ ಹಲವಾರು ನಕಾರಾತ್ಮಕ ಪರಿಣಾಮಗಳನ್ನ ಬೀರುತ್ತೆ. ಸಮಾಜದಲ್ಲಿ ಇದು ಹಲವಾರು ನಕಾರಾತ್ಮಕ ಪರಿಣಾಮಗಳನ್ನು ಸಾರ್ವಜನಿಕವಾಗಿ ಮತ್ತೆ ವೈಯಕ್ತಿಕವಾಗಿ ಬೀರುತ್ತೆ. ನಕಾರಾತ್ಮಕ ಪರಿಣಾಮ
ಸಮಾಜದಲ್ಲಿ ನಕಾರಾತ್ಮಕ ಪರಿಣಾಮ, ಸಮಾಜವಾಗಿರ್ಬೋದು ಅಥವಾ ವೈಯಕ್ತಿಕವಾಗಿ ಆಗಿರ್ಬೋದು, ಒಬ್ಬ ವ್ಯಕ್ತಿಗೆ ಆಗಿರ್ಬೋದು ಅಥವಾ ಸಮಾಜಕ್ಕೆ ಆಗಿರ್ಬೋದು, ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ. ಸಕಾರಾತ್ಮಕ ಪರಿಣಾಮವನ್ನು ಬೀರಲ್ಲ. ಅಂದರೆ ಸಮಾಜವನ್ನು ಉದ್ಧಾರ ಮಾಡುವಂಥ ಅಥವಾ ಸಮಾಜದಲ್ಲಿ ಒಳ್ಳೆಯ ಮೌಲ್ಯಗಳನ್ನು ಬೆಳೆಸುವಂಥ ಕೆಲಸವನ್ನು ಮಾಡಲ್ಲ. ಸಮಾಜದಲ್ಲಿರುವಂತಹ ಮೌಲ್ಯ ಏನಿದೆ, ನಮ್ಮದೇ ಆದಂತಹ ಒಂದು ವಿಧಿವಿಧಾನಗಳೇನಿದೆ, ಅವು ಎಲ್ಲವನ್ನ ಬ್ರೇಕ್ ಮಾಡಿ ಇದು ಬೇರೆ ರೀತಿಯ ನಕಾರಾತ್ಮಕವಾದಂತಹ ಒಂದು ಸಂದೇಶವನ್ನ ರವಾನಿಸುತ್ತೆ. ವೈಯಕ್ತಿಕವಾಗಿ ಆಗಿರ್ಬೋದು, ಸಮಾಜ ಅಥವಾ ಸಾರ್ವಜನಿಕವಾಗಿ ಆಗಿರ್ಬೋದು. ಸೊ ಈ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ. ನಕಾರಾತ್ಮಕವಾದಂತಹ ಪರಿಣಾಮವನ್ನು ಬೀರುವಂಥದ್ದು ನಾವಿಲ್ಲಿ ನೋಡ್ತೀವಿ. ಇದು ದೇಶದ ಮೇಲೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯ ದುಷ್ಪರಿಣಾಮಗಳನ್ನು ಬೀರುತ್ತೆ. ಮಕ್ಕಳೇ, ಈ ಭ್ರಷ್ಟಾಚಾರ ಅಂದಾಗ ಎಲ್ಲೋ ಒಂದು ಕಡೆ ಮತ್ತೊಂದು ಕಡೆ ಇಲ್ಲಿ ಅಲ್ಲಿ ಅಂತ ಹೇಳಕ್ಕೆ ಆಗೋದೇ ಇಲ್ಲ. ನಮ್ಮ ದೇಶದಲ್ಲಿ ನಾವು ಎಂತಹ ಒಂದು ತೊಂದರೆಗೆ ಸಿಕ್ಕಾಕೊಳ್ತೀವಿ ಇದರಿಂದ, ಅಂದರೆ ಭ್ರಷ್ಟಾಚಾರದಿಂದ. ನಮ್ಮ ದೇಶ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತೆ ರಾಜಕೀಯವಾಗಿ ತೊಂದರೆಗೆ ಒಳಗಾಗುತ್ತೆ. ನಮ್ಮ ಒಂದು ದೇಶ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ದುಷ್ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಸಮಾಜ ಕೂಡ ದುಷ್ಪರಿಣಾಮವನ್ನು ಬೀರಬೇಕಾಗುತ್ತೆ. ಅರ್ಥವ್ಯವಸ್ಥೆಯ ಮೇಲೆ ಏನಾಗುತ್ತೆ, ದುಷ್ಪರಿಣಾಮ ಬೀರುತ್ತೆ. ರಾಜಕೀಯ ಕ್ಷೇತ್ರದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಭ್ರಷ್ಟಾಚಾರ ಅನ್ನುವಂಥದ್ದು ನಮ್ಮ ಸಮಾಜದಲ್ಲಿರುವಂತಹ ಬಹಳ ದೊಡ್ಡದಾದಂತಹ ಒಂದು ಪಿಡುಗು, ಸಮಾಜದ ಪಿಡುಗುಗಳು ಅಂತ ನಾವು ಕರಿತೀವಿ. ಸಮಾಜದಲ್ಲಿ ಇರುವಂತಹ ಅಥವಾ ಸಮಾಜದ ವ್ಯವಸ್ಥೆಯಲ್ಲಿ ಹುದುಗಿರುವಂತಹ ಹಲವಾರು ಪಿಡುಗುಗಳು ಅಂತ ನಾವೇನು ಕರಿತೀವಿ, ಅದರಲ್ಲಿ ಇದು ಕೂಡ ಒಂದು ಭ್ರಷ್ಟಾಚಾರ. ಬೇರೆ ನಾನು ನೋಡೋದಾದ್ರೆ ಸಮಾಜದ ಪಿಡುಗುಗಳು ಜಾತೀಯತೆ, ಲಿಂಗ ತಾರತಮ್ಯ, ಬಾಲ್ಯ ವಿವಾಹ, ವರದಕ್ಷಿಣೆ ಪದ್ಧತಿ, ಸತಿ ಪದ್ಧತಿ ಅಲ್ವೇ. ಸೊ ನಮ್ಮ ಸಮಾಜದಲ್ಲಿ ಹಲವಾರು ಪಿಡುಗುಗಳು ಸೇರಿಕೊಂಡು ಸಮಾಜ ಏನಾಗಿದೆ, ಹಾಳಾಗ್ಬಿಟ್ಟಿದೆ. ಸಮಾಜವನ್ನು ಕೆಡಿಸುವಂತಹ ಪ್ರಯತ್ನಗಳು ಇಂತಹ ವ್ಯವಸ್ಥೆಗಳು ಮಾಡ್ತಾ ಇದ್ದಾವೆ. ಸೊ ಹಾಗಾಗಿ ನಮ್ಮ ಒಂದು ಸಮಾಜ ಏನಿದೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಭ್ರಷ್ಟಾಚಾರವನ್ನ ಅಥವಾ ಈ ಒಂದು ದುಷ್ಪರಿಣಾಮವನ್ನು ಬೀರೋದ್ರಿಂದ ಈ ಒಂದು ಭ್ರಷ್ಟಾಚಾರ ಅನ್ನುವಂತಹ ಈ ಸಾಮಾಜಿಕ ಪಿಡುಗು ನಮ್ಮ ಸಮಾಜವನ್ನ ಹಾಳು ಮಾಡುತ್ತೆ. ಈ ಭ್ರಷ್ಟಾಚಾರ ಮೌಲ್ಯಗಳ ಬಗೆಗಿನ ವ್ಯಕ್ತಿಗತ ಚಿಂತನೆಯನ್ನ, ಸಮಾಜ ಒಪ್ಪುವ, ಪರಿಗ್ರಹಿಸುವ ಮೌಲ್ಯಗಳನ್ನ ಹಾಗೂ ಆಡಳಿತ ವ್ಯವಸ್ಥೆಯಲ್ಲಿ ಲಂಚಗೂಳಿತನವನ್ನ, ಸ್ವಜನ ಪಕ್ಷಪಾತವನ್ನ, ಜಾತೀಯತೆಯನ್ನ, ನಿಧಾನ ದ್ರೋಹವನ್ನ, ಭ್ರಷ್ಟಾಚಾರ ಪರಿಧಿಯೊಳಗೆ ಬರುವಂತಹ ಸಂಗತಿಗಳಾಗಿರುತ್ತೆ. ಅಂದ್ರೆ ಭ್ರಷ್ಟಾಚಾರ ಏನಿದೆ, ಈ ಭ್ರಷ್ಟಾಚಾರ ಅನ್ನುವಂಥದ್ದು ಸಮಾಜದಲ್ಲಿ ಇರುವಂತಹ ಮೌಲ್ಯಗಳೇನಿದೆ, ವ್ಯಕ್ತಿಗತವಾಗಿರುವಂತಹ ಮೌಲ್ಯಗಳೇನಿದೆ, ಆ ಮೌಲ್ಯಗಳನ್ನ ಬದಿಗೆ ಸರಿಸುವಂತ ಕೆಲಸವನ್ನ ಮಾಡುತ್ತೆ. ಸಮಾಜದಲ್ಲಿರುವಂತಹ ಒಳ್ಳೆಯ ಚಿಂತನೆಗಳೇನಿದೆ ಅದನ್ನ ದೂರ ಮಾಡಿಬಿಡುತ್ತೆ. ಸಮಾಜ ಏನು ಒಪ್ಕೊಂಡಿರುವಂತಹ ಒಂದು ನಂಬಿಕೆಗಳೇನಿದೆ ಅಥವಾ ಸಮಾಜ ಒಪ್ಕೊಂಡು ಅನುಸರಿಸ್ತಾ ಇರುವಂತಹ ಒಂದು ವ್ಯವಸ್ಥೆ ಏನಿದೆ ಅದರ ಮೇಲೆ ನಕಾರಾತ್ಮಕ ಪರಿಣಾಮವನ್ನ ಬೀರುತ್ತೆ, ದುಷ್ಪರಿಣಾಮವನ್ನ ಬೀರುತ್ತೆ. ಆಡಳಿತ ವ್ಯವಸ್ಥೆಯಲ್ಲಿ ಲಂಚಗೂಳಿತನ, ಆಡಳಿತ ವ್ಯವಸ್ಥೆಯಲ್ಲಿ ನಮ್ಮ ದೇಶದ ಆಡಳಿತ ವ್ಯವಸ್ಥೆ ಏನಿದೆ ಅದರಲ್ಲಿ ಏನಿದೆ, ಲಂಚಗೂಳಿತನ ಇದೆ. ಲಂಚಗೂಳಿತನ ಅಂದ್ರೆ ಅದೇ ಹಣವನ್ನ, ವಸ್ತುಗಳನ್ನ ಏನ್ ಮಾಡೋದು, ಗಿಫ್ಟ್ ಕೊಡೋದು ಅಂತ ಹೇಳ್ತಾರಲ್ಲ, ಅಥವಾ ದುಡ್ಡನ್ನ ತಗೊಳ್ಳೋದು ಅಂತ ಹೇಳ್ತಾರಲ್ಲ, ಇದು ಲಂಚಗೂಳಿತನ. ಸ್ವಜನ ಪಕ್ಷಪಾತ, ತನ್ನಲ್ಲಿರುವಂತಹ ಅಧಿಕಾರವನ್ನ ಬಳಸಿಕೊಂಡು ಏನ್ ಮಾಡೋದು, ತನ್ನವರಿಗೆ ಏನ್ ಮಾಡೋದು, ಕೆಲಸಗಳನ್ನ ಮಾಡಿಕೊಳ್ಳೋದು,
ತನ್ನವರಿಗೆ ಮಾತ್ರ ಕೆಲಸವನ್ನ ಮಾಡಿಕೊಡುದು, ಸ್ವಜನ ಪಕ್ಷಪಾತ, ಇದು ಕೂಡ ಭ್ರಷ್ಟಾಚಾರ. ಅಧಿಕಾರ ಹೊಂದಿರುವಂತಹ ವ್ಯಕ್ತಿ ಏನ್ ಮಾಡಬೇಕು? ಸರ್ವರಿಗೂ ಸಮಾನವಾದಂತಹ ಕೆಲಸಗಳನ್ನ ಮಾಡಿಕೊಡ್ಬೇಕು. ಆದ್ರೆ ಇಲ್ಲಿ ಸ್ವಜನ ಪಕ್ಷಪಾತವನ್ನ ಅನುಸರಿಸೋದ್ರಿಂದ ಅದು ಭ್ರಷ್ಟಾಚಾರದ ಅಡಿಯಲ್ಲಿ ಬರುತ್ತೆ. ಸ್ವಜನ ಪಕ್ಷಪಾತ ಬರುತ್ತೆ, ಜಾತೀಯತೆ ಕೂಡ ಬಂದ್ಬಿಡುತ್ತೆ. ನಮ್ಮ ಜಾತಿಯವರಿಗೆ ಕೆಲಸಗಳನ್ನ ಮಾಡ್ಕೊಳ್ಳೋಣ, ಹಾಗಾದ್ರೆ ಬೇರೆ ಜಾತಿಯವರು ಸಮಾಜದಲ್ಲಿ ಬದುಕ್ತಾ ಇಲ್ವೇ? ಹಾಗಾಗಿ ಜಾತೀಯತೆ ಬಂದಾಗ ಇಲ್ಲಿ ಕೂಡ ತನ್ನ ಜಾತಿಯವರಿಗೆ ಇಂಥವರಿಗೆ ಮಾಡಿಕೊಟ್ಟಾಗ ಅಲ್ಲಿ ಕೂಡ ಭ್ರಷ್ಟಾಚಾರದ ಒಂದು ಘಮ ಅಥವಾ ಆ ಹೊಲಸು ಏನಿದೆ ಅದು ಇಲ್ಲಿ ಕೂಡ ಬಂದ್ಬಿಡುತ್ತೆ. ಕೆಲಸಗಳನ್ನ ನಿಧಾನ ಮಾಡೋದ್ರ ಮೂಲಕ ದ್ರೋಹ ಮಾಡುವಂತ ಕೆಲಸಗಳನ್ನ ಮಾಡುವಂಥದ್ದು. ಸೊ ಇವೆಲ್ಲವನ್ನ ನಾವು ಈ ಭ್ರಷ್ಟಾಚಾರದ ಪರಿಧಿ ಒಳಗೆ ನೋಡ್ತೀವಿ ಮಕ್ಕಳೇ. ಭ್ರಷ್ಟಾಚಾರದ ಪರಿಧಿ ಒಳಗೆ ನೋಡುವಂಥದ್ದು ಲಂಚಗುಳಿತನ ಆಗಿರ್ಬೋದು, ಸ್ವಜನ ಪಕ್ಷಪಾತ ಆಗಿರ್ಬೋದು, ಜಾತೀಯತೆ ಇರ್ಬೋದು, ಹಾಗೆ ನಿಧಾನವಾಗಿ ಕೆಲಸಗಳನ್ನ ಮಾಡಿ ದ್ರೋಹ ಮಾಡುವಂಥದ್ದಾಗಿರ್ಬೋದು. ಸೊ ಈ ರೀತಿ ಭ್ರಷ್ಟಾಚಾರ ನಾನಾ ವಿಧಗಳಲ್ಲಿ ಸಮಾಜದಲ್ಲಿ ಹುದುಗಿರೋದನ್ನ ನಾವು ನೋಡ್ತೀವಿ. ಭ್ರಷ್ಟಾಚಾರ ಅನ್ನುವಂಥದ್ದು ಬರೇ ಸಮಾಜದಲ್ಲಿ ಅಂತ ಅಲ್ಲ, ಎಲ್ಲಾ ರಂಗದಲ್ಲೂ ಎಲ್ಲಾ ಸ್ತರಗಳಲ್ಲೂ ಕಾಣ್ತೀವಿ. ಚುನಾವಣೆ ಸಂದರ್ಭದಲ್ಲಿ ನಾವು ನೋಡ್ತೀವಿ ಎಂತೆಂತಹ ಅನಿಷ್ಟಗಳನ್ನ ನೋಡ್ಬೇಕಾಗುತ್ತೆ, ನಮ್ಮ ಕಣ್ಣಿಂದ ನೋಡ್ಬೇಕಾಗುತ್ತೆ. ನಮಗೆ ಸಿಕ್ಕಿರುವಂತಹ ಒಂದು ಪವಿತ್ರ ಮತದಾನವನ್ನ ಮಾಡಲಿಕ್ಕೆ ರಾಜಕೀಯ ಪಕ್ಷಗಳು ಏನ್ ಮಾಡ್ತವೆ? ಜನರಿಗೆ ಹಣವನ್ನ ಕೊಟ್ಟು ಆ ಮತವನ್ನ ದೋಚುವಂತ ಕೆಲಸವನ್ನ ಮಾಡುತ್ತೆ. ಜನರಿಗೆ ಮದ್ಯಪಾನವನ್ನ ಕೊಡುವಂತ ಕೆಲಸವನ್ನ ಮಾಡುತ್ತೆ. ಜನರಿಗೆ ಆ ಒಂದು ಇದರಲ್ಲಿ ಆ ಮತವನ್ನ ಖರೀದಿ ಮಾಡುವಂತ ನಿಟ್ಟಿನಲ್ಲಿ, ಅಥವಾ ಒಬ್ಬ ವ್ಯಕ್ತಿ ತಾನು ನೈತಿಕವಾಗಿ ಚಲಾಯಿಸಬಹುದಾದಂತ ಮತವನ್ನ ಬೇರೆ ಮಾರ್ಗದ ಮೂಲಕ ಏನ್ ಮಾಡ್ತಾರೆ? ರಾಜಕೀಯ ಪಕ್ಷಗಳು ಮತವನ್ನ ಬೇರೆ ಮಾರ್ಗದಲ್ಲಿ ಏನ್ ಮಾಡ್ತವೆ? ಪಡ್ಕೋತಾವೆ. ಸೊ ಹಾಗಾಗಿ ಈ ಚುನಾವಣೆಯ ಸಂದರ್ಭದಲ್ಲಿ ಏನಾಗುತ್ತೆ? ಅನಪೇಕ್ಷೀಯ ಸಂಗತಿಗಳು ಸಾರ್ವಜನಿಕ ಬದುಕಿನ ಒಳಗೆ ನುಸುಳಿಕೊಳ್ಳುತ್ತೆ. ಅನಪೇಕ್ಷೀಯ ಸಂಗತಿಗಳು, ಬೇರೆ ಬೇರೆ ರೀತಿಯ ಭ್ರಷ್ಟಾಚಾರ ಏನು ನಡೆಯುತ್ತೆ ಅಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ಆಗಬಹುದಾದಂತಹ ಜನರ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳೇನಿದ್ದಾವೆ ಅದು ಸಮಾಜದ ಒಳಗೆ ಬಂದ್ಬಿಡುತ್ತೆ. ಒಂದು ಸುವ್ಯವಸ್ಥಿತವಾದಂತಹ ಅಥವಾ ಸಂವಿಧಾನ ನಮಗೇನು ಕೊಟ್ಟಿರುವಂತಹ ಒಂದು ಚುನಾವಣಾ ವ್ಯವಸ್ಥೆ ಏನಿದೆ, ಆ ಚುನಾವಣಾ ವ್ಯವಸ್ಥೆ ಮೇಲೇನೆ ಪ್ರಭಾವ ಬೀರುವಂತ ಕೆಲಸವನ್ನ ಈ ಒಂದು ಭ್ರಷ್ಟಾಚಾರ ಎನ್ನುವಂಥದ್ದು ಮಾಡುತ್ತೆ. ರಾಜಕೀಯ ಭ್ರಷ್ಟಾಚಾರವು ವ್ಯವಸ್ಥಿತ ಅಪರಾಧಗಳಿಗೂ ಎಡೆ ಮಾಡಿಕೊಡುತ್ತೆ. ಈ ರಾಜಕೀಯವಾಗಿ ಭ್ರಷ್ಟಾಚಾರ ಏನು ನಡೆಯುತ್ತೆ, ಇದರಿಂದ ವ್ಯವಸ್ಥಿತವಾದ ಅಪರಾಧಗಳು ಕೂಡ ಅಪರಾಧಗಳಾಗ್ಬಿಡುತ್ತೆ, ಏನೇನೋ ಅಪರಾಧಗಳಾಗ್ಬಿಡುತ್ತೆ. ಸೊ ಹಾಗಾಗಿ ರಾಜಕೀಯವಾದಂತಹ ಭ್ರಷ್ಟಾಚಾರ ಏನಿದೆ ಬಹಳ ಅಪಾಯಕಾರಿ ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ ಮಕ್ಕಳೇ. ಸಾರ್ವಜನಿಕ ಸೇವೆಯ ಕ್ಷೇತ್ರಗಳಲ್ಲಿ, ಸಾರ್ವಜನಿಕ ಸೇವೆ ಮಾಡುವಂತಹ ಕ್ಷೇತ್ರಗಳೇನಿದೆ ಅಲ್ಲಿ ನಾವು ನೋಡ್ತೀವಿ ಅಧಿಕಾರಶಾಹಿ ಆಡಳಿತ ವರ್ಗ. ಸೊ ಈ ಅಧಿಕಾರಶಾಹಿಯಲ್ಲಿ ಒದಗಿರುವಂತಹ ಲೋಪದೋಷಗಳಿಗೂ ವಂಚನೆಗಳು, ಸೊ ಇವುಗಳಿಗೆ ಇದು ಎಡೆ ಮಾಡಿಕೊಡುತ್ತೆ. ಈ ರಾಜಕೀಯ ಭ್ರಷ್ಟಾಚಾರ ಅನ್ನುವಂಥದ್ದು ಏನಿದೆ ಮಕ್ಕಳೇ, ಸಾರ್ವಜನಿಕ ಕ್ಷೇತ್ರದಲ್ಲಿ ಅಧಿಕಾರದ ದುರ್ಬಳಕೆ ಆಗುತ್ತೆ. ಅಧಿಕಾರದ ದುರ್ಬಳಕೆ ಆಗೋದ್ರ ಮೂಲಕ ಏನಾಗ್ಬಿಡುತ್ತೆ? ಅಲ್ಲಿ ಯಾರಿಗೆ ಒಂದು ಸರಿಯಾದಂತಹ ರೀತಿಯಲ್ಲಿ ಸಿಗಬಹುದಾದಂತಹ ಅಥವಾ ಯಾವುದೇ ಒಬ್ಬ ಮನುಷ್ಯನಿಗೆ ಅಥವಾ ಪ್ರಜೆಗೆ ಸಿಗಬೇಕಾದಂತಹ ಸವಲತ್ತುಗಳು ಬೇರೆ ಇನ್ಯಾರದೋ ಪಾಲಾಗ್ಬಿಡುತ್ತೆ. ಸೊ ಹಾಗಾಗಿ ಭ್ರಷ್ಟಾಚಾರ ಇವೆಲ್ಲ ದುಷ್ಪರಿಣಾಮಗಳನ್ನು ಉಂಟು ಮಾಡ್ತಾ ಹೋಗುತ್ತೆ. ಸೊ ಈ ಭ್ರಷ್ಟಾಚಾರದಲ್ಲಿ ನಾವು ನೋಡುವಂಥದ್ದು ಬೇರೆ ಬೇರೆ ರೀತಿಯ ಭಿನ್ನ ರೀತಿಗಳನ್ನು ನಾವು ಇಲ್ಲಿ ನೋಡ್ತೀವಿ. ಸೊ ಉದಾಹರಣೆಯಾಗಿ ನಾವು ನೋಡುವಂತಂದ್ರೆ ತೆರಿಗೆ ಕಳ್ಳತನ ಮಾಡೋದು, ಅದು ಕೂಡ ಭ್ರಷ್ಟಾಚಾರ. ತೆರಿಗೆ ಕಳ್ಳತನ ಅಂದ್ರೆ
ಬಹಳಷ್ಟು ಆದಾಯ ಇದ್ರೂ ಕೂಡ ದೇಶಕ್ಕೆ ತೆರಿಗೆಯನ್ನು ಕಟ್ಟುವಾಗ ಆದಾಯದ ಆದಾಯವನ್ನ ಸರಿಯಾಗಿ ತೋರಿಸದೆ ತೆರಿಗೆ ವಂಚನೆಯನ್ನ ಮಾಡೋದು ಅದು ತೆರಿಗೆ ಕಳ್ಳತನ. ಹಾಗೆ ನಾವು ನೋಡ್ತೀವಿ ಅಕ್ರಮ ದಾಸ್ತಾನುವನ್ನ ಮಾಡೋದು ಕೂಡ ಭ್ರಷ್ಟಾಚಾರ. ಏನು ಅಕ್ರಮ ದಾಸ್ತಾನು? ವಸ್ತುಗಳೇನಿದೆ, ನಾವು ವಸ್ತುಗಳನ್ನ ಖರೀದಿ ಮಾಡ್ತೀವಿ ಮಕ್ಕಳೇ. ಖರೀದಿ ಮಾಡುವಂತಹ ಅಗತ್ಯ ವಸ್ತುಗಳೇನಿದೆ ಅವುಗಳು ಸರಿಯಾದ ಸಮಯದಲ್ಲಿ ಜನರಿಗೆ ಸರಿಯಾಗಿ ಸಿಗದಂತೆ ಮಾಡೋದು. ಉದಾಹರಣೆಗೆ ಮಳೆ ಬಂದ್ಬಿಟ್ಟು ನೀರುಳ್ಳಿ ಏನಿದೆ ಅದು ಬಹಳಷ್ಟು ಹಾಳಾಗ್ಬಿಟ್ಟಿದೆ ಅಂದ್ಕೊಳ್ಳಿ. ಆವಾಗ ಜನರಿಗೆ ನೀರುಳ್ಳಿ ಅಗತ್ಯತೆ ಇರುತ್ತೆ, ತುಂಬ ಬೇಡಿಕೆ ಇರುತ್ತೆ ನೀರುಳ್ಳಿಗೆ. ಆವಾಗ ಜನರಿಗೆ ಏನು ನೀರುಳ್ಳಿ ಬೇಕೋ ಆ ಸಂದರ್ಭದಲ್ಲಿ ವ್ಯಾಪಾರಿ ಏನು ಮಾಡ್ತಾನೆ, ನೀರುಳ್ಳಿ ಅವನ ಹತ್ರ ಏನು ಸಂಗ್ರಹ ಆಗಿತ್ತು ಅದನ್ನ ಹಾಗೆ ಇಟ್ಬಿಡ್ತಾನೆ, ಮಾರ್ಕೆಟಿಗೆ ಬಿಡೋದಿಲ್ಲ, ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡೋದಿಲ್ಲ. ಯಾವಾಗ ಈ ಒಂದು ನೀರುಳ್ಳಿಯ ದರ ಜಾಸ್ತಿ ಆಗುತ್ತೋ, 20 ರೂಪಾಯಿ ದರ ಇದ್ದಂತಹ ನೀರುಳ್ಳಿಯ ಬೆಲೆ 100 ರೂಪಾಯಿ ಹೋದಾಗ ಎಲ್ಲವನ್ನ ಮಾರ್ಕೆಟಿಗೆ ಬಿಡ್ತಾನೆ, ಆ ಮೂಲಕ ಲಾಭ ಮಾಡ್ಕೊಳ್ತಾನೆ. ಅದು ಕೂಡ ಭ್ರಷ್ಟಾಚಾರ, ಅಕ್ರಮ ದಾಸ್ತಾನವನ್ನ ಮಾಡಿಕೊಳ್ಳುವಂಥದ್ದು. ಇದ್ದಂತ ಅಲ್ಲ, ಎಲ್ಲದೂ ಇರ್ಬೋದು, ಬೇಳೆ ಇರ್ಬೋದು, ಅಥವಾ ನೀರುಳ್ಳಿ ಇರ್ಬೋದು, ಅಕ್ಕಿ ಇರ್ಬೋದು, ಮಗದೊಂದು ಅಕ್ರಮವಾಗಿ ದಾಸ್ತಾನವನ್ನ ಇಟ್ಕೊಳ್ಳುವಂಥದ್ದು. ಅದು ಕೂಡ ಏನ್ ಮಾಡುತ್ತೆ, ಭ್ರಷ್ಟಾಚಾರದಲ್ಲಿ ಬಂದ್ಬಿಡುತ್ತೆ. ಕಳ್ಳ ಸಾಗಾಣಿಕೆಯನ್ನು ಮಾಡೋದು, ವಸ್ತುಗಳನ್ನ ಕಳ್ಳ ಸಾಗಾಣಿಕೆ ಮಾಡೋದು. ಕಳ್ಳ ಸಾಗಾಣಿಕೆ ಅಂದ್ರೆ ಗೊತ್ತಾಗುತ್ತಲ್ವಾ? ವಸ್ತುವನ್ನ ನ್ಯಾಯಯುತವಾಗಿ ತಂದು ಅವುಗಳನ್ನ ಬಳಕೆ ಮಾಡೋ ಬದಲು ಅದನ್ನ ಕಳ್ಳ ಮಾರ್ಗದ ಮೂಲಕ ತಂದು ಬಳಕೆ ಮಾಡುವಂಥದ್ದು. ಕಳ್ಳ ಸಾಗಾಣಿಕೆ. ಆರ್ಥಿಕ ವಂಚನೆ ಅಂದ್ರೆ ಯಾವುದೋ ಒಂದು ವ್ಯವಹಾರದಲ್ಲಿ ಏನ್ ಮಾಡೋದು, ವಂಚನೆ ಮಾಡ್ಬಿಡೋದು, ಮೋಸ ಮಾಡ್ಬಿಡೋದು. ಒಂದು ವ್ಯವಹಾರದಲ್ಲಿ ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ, ಆರ್ಥಿಕ ಕೆಲಸಗಳಲ್ಲಿ ಏನ್ ಮಾಡೋದು, ಮೋಸ ಮಾಡಿಬಿಡುವಂಥದ್ದು, ಅದು ಆರ್ಥಿಕ ವಂಚನೆ. ಸೊ ಈ ರೀತಿ ಆರ್ಥಿಕ ವಂಚನೆ ಆಗಿರ್ಬೋದು, ಮೋಸ ಮಾಡೋದಿರ್ಬೋದು. ಸೊ ವಿದೇಶಿ ವಿನಿಮಯ ಕಾನೂನುಗಳು ಏನಿದೆ, ಆ ವಿದೇಶಿ ವಿನಿಮಯ ಕಾನೂನುಗಳನ್ನ ಮುರಿಯೋದು, ಆ ವಿದೇಶಿ ವಿನಿಮಯ ಕಾನೂನುಗಳನ್ನ ಉಲ್ಲಂಘಿಸೋದು, ಮುರಿಯುವಂತ ಕೆಲಸವನ್ನ ಮಾಡೋದು. ಔದ್ಯೋಗಿಕ ವಂಚನೆಯನ್ನ ಮಾಡೋದು, ಉದ್ಯೋಗದಲ್ಲಿ ಏನ್ ಮಾಡೋದು, ವಂಚನೆಯನ್ನ ಮಾಡುವಂಥದ್ದು. ಸೊ ಇವೆಲ್ಲವೇನಾಗುತ್ತೆ, ಭ್ರಷ್ಟಾಚಾರದಲ್ಲಿ ಇವೆಲ್ಲವೂ ಬರುತ್ತೆ. ಹಾಗಾಗಿ ಭ್ರಷ್ಟಾಚಾರ ಅನ್ನುವಂಥದ್ದು ನಮ್ಮ ದೇಶವನ್ನ ಕಾಡ್ತಾ ಇರುವಂತಹ ಮಹಾ ದೊಡ್ಡ ಪಿಡುಗು ಮಕ್ಕಳೇ. ಈ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಈ ಭ್ರಷ್ಟಾಚಾರ ವ್ಯವಸ್ಥೆ ಏನಿದೆ ಅದು ದೇಶದಿಂದ ಹೋಗಬೇಕು. ಆವಾಗ ಮಾತ್ರ ದೇಶ ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಪಥದಲ್ಲಿ ಅಥವಾ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಈ ಭ್ರಷ್ಟಾಚಾರದ ಒಂದು ಪಿಡುಗಿನಲ್ಲೇ ಇದ್ರೆ ದೇಶದ ಅಭಿವೃದ್ಧಿ ಕುಂಠಿತ ಆಗುತ್ತೆ. ಹಾಗಾದ್ರೆ ಈ ಭ್ರಷ್ಟಾಚಾರ ಅನ್ನುವಂಥದ್ದು ಏನಿದೆ ಮಕ್ಕಳೇ, ಈ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಕ್ಕೆ ಸಾಧ್ಯ ಇಲ್ವಾ? ಇದೆ ಮಕ್ಕಳೇ. ಸೊ ಈ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಲಿಕ್ಕೆ, ಸಮಾಜದಿಂದ ಕಿತ್ತು ಹಾಕಲಿಕ್ಕೆ ಸರ್ಕಾರಗಳು ದೃಢ ಮನಸ್ಸನ್ನ ಮಾಡಬೇಕಾಗುತ್ತೆ. ರಾಜಕೀಯ ಪಕ್ಷಗಳ ಇಚ್ಛಾಶಕ್ತಿ ಇರಬೇಕಾಗುತ್ತೆ. ಒಳ್ಳೆಯ ಕಾನೂನುಗಳನ್ನ ಜಾರಿಗೆ ತರಬೇಕಾಗುತ್ತೆ. ಜನರಿಗೆ ಇದನ್ನ ತಡೆಯೋ ಬಗ್ಗೆ ಜ್ಞಾನ ಇರಬೇಕಾಗುತ್ತೆ. ನೀವೆಲ್ಲ ಇದನ್ನ ಯಾಕೆ ತಿಳ್ಕೊತಾ ಇದ್ದೀವಿ ಅಂದ್ರೆ, ಈ ಭ್ರಷ್ಟ ವ್ಯವಸ್ಥೆಯನ್ನ ನಿಲ್ಲಿಸುವಂತ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ. ಭ್ರಷ್ಟ ವ್ಯವಸ್ಥೆಯನ್ನ ನಿಲ್ಲಿಸಿ ಅಂದ್ರೆ ಇದನ್ನ ಕಿತ್ತು ಹಾಕಿ ಸಮಾಜವನ್ನ ಸುವ್ಯವಸ್ಥಿತವಾದಂತಹ ಸಮಾಜವನ್ನ ಸ್ಥಾಪಿಸಲಿಕ್ಕೆ ನಾವೆಲ್ಲರೂ ಮುಂದಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಅಂಶಗಳನ್ನು ನಾವು ಇಲ್ಲಿ ತಿಳ್ಕೊತಾ ಇದ್ದೀವಿ. ಹಾಗಾಗಿ ಮಕ್ಕಳೇ, ಈ ಒಂದು ಭ್ರಷ್ಟಾಚಾರ ತೊಗಲಿಸ್ಲಿಕ್ಕೆ, ಹೋಗಲಾಡಿಸ್ಲಿಕ್ಕೆ
ಕೈಗೊಳ್ಳಬಹುದಾದಂತಹ ಕ್ರಮಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗುವಾಗ, ಭ್ರಷ್ಟಾಚಾರ ಅಂತ ಬರೇ ಟೀಕಿಸ್ಕೊಂಡು ಅದ್ರ ಜೊತೆ ರಾಜಿ ಮಾಡಿಕೊಂಡು ಇದ್ರೆ ಯಾವತ್ತೂ ಸಮಾಜದಿಂದ ಭ್ರಷ್ಟಾಚಾರ ಅನ್ನುವಂಥದ್ದು ಏನಾಗುದ ನಿರ್ಮೂಲನೆ ಆಗೋದಿಲ್ಲ. ಈ ಭ್ರಷ್ಟ ವ್ಯವಸ್ಥೆ ಸರಿ ಇಲ್ಲ, ಅಲ್ಲಿ ಭ್ರಷ್ಟಾಚಾರ ನಡೀತಿದೆ, ಅದನ್ನು ಕಿತ್ತಾಕ್ಬೇಕು ಅಂತ ಟೀಕಿಸೋದು. ನಂತರದಲ್ಲಿ ಈ ಭ್ರಷ್ಟಾಚಾರದೊಂದಿಗೆ ಏನ್ ಮಾಡೋದು, ರಾಜಿ ಆಗ್ಬೋದು, ಅಂದ್ರೆ ತಾನೇ ಭ್ರಷ್ಟಾಚಾರವನ್ನು ಮಾಡೋದು. ಇದರಿಂದ ಸಮಾಜದಿಂದ ಭ್ರಷ್ಟಾಚಾರ ತೊಲಗಲಿಕ್ಕೆ ಸಾಧ್ಯ ಇದೆಯಾ ಮಕ್ಕಳೇ? ಇಲ್ಲ. ಸೊ ಹಾಗಾಗಿ ಭ್ರಷ್ಟಾಚಾರದೊಂದಿಗೆ ಯಾರು ಕೂಡ ರಾಜಿ ಮಾಡ್ಕೊಳ್ಬಾರ್ದು. ಅವಾಗ ಏನಾಗುತ್ತೆ, ಇದರ ನಿರ್ಮೂಲನೆ ಬಹಳ ಅಸಾಧ್ಯ ಆಗ್ಬಿಡುತ್ತೆ. ವೈಯಕ್ತಿಕವಾಗಿ ಹಾಗೂ ಸಮಾಜದಲ್ಲಿ ಭದ್ರತೆಯ ತಳಹದಿ ಏನಿದೆ ಹಾಗೂ ನೈತಿಕ ತಳಹದಿಯ ಮೂಲಕ ವ್ಯಾಪಕವಾಗಿ ಹಬ್ಬಿರುವ ಭ್ರಷ್ಟಾಚಾರವನ್ನ ತೊಲಗಿಸಬಹುದು. ಹೇಗೆ ಇದನ್ನು ತೊಲಗಿಸಲಿಕ್ಕೆ ಸಾಧ್ಯ? ವೈಯಕ್ತಿಕವಾಗಿ ಆದ್ರೂ ಪ್ರತಿಯೊಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಇದರ ಪ್ರಯತ್ನವನ್ನ ಮಾಡಬಹುದು. ಸಮಾಜ ಅಂತ ಏನಿದೆ, ಆ ಸಮಾಜ ನೈತಿಕತೆಯ ತಳಹದಿಯ ಮೇಲೆ ಈ ಒಂದು ಭ್ರಷ್ಟಾಚಾರವನ್ನ ಹೋಗಲಾಡಿಸುವಂತಹ ಪ್ರಯತ್ನವನ್ನ ಮಾಡಬಹುದು ಮಕ್ಕಳೇ. ಸಮಾಜ ಒಟ್ಟಾಗಿ ಈ ಒಂದು ವ್ಯವಸ್ಥೆಯನ್ನ ಹೋಗಲಾಡಿಸಲಿಕ್ಕೆ ಕೈ ಜೋಡಿಸಿದಾಗ ಈ ಒಂದು ವ್ಯಾಪಕವಾಗಿ ಹಬ್ಬಿರುವಂತಹ ಒಂದು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಲಿಕ್ಕೆ ಅಥವಾ ತೊಲಗಿಸಲಿಕ್ಕೆ ಸಾಧ್ಯ. ಅನೇಕ ಬಾರಿ ಏನಾಗ್ಬಿಡುತ್ತೆ, ಭ್ರಷ್ಟ ವ್ಯವಸ್ಥೆ ಹೇಗೆ ಉಟ್ಕೊಳ್ಳುತ್ತೆ ಅಂದ್ರೆ, ಮನುಷ್ಯನಲ್ಲಿ ಇರುವಂತಹ ಸ್ವಾರ್ಥ ಇರ್ಬೋದು. ತಾನು ದುಡ್ಡು ಮಾಡಬೇಕು, ಆಸ್ತಿ ಮಾಡಬೇಕು, ಮತ್ತೊಂದು ಮಾಡಬೇಕು, ಮಗದೊಂದು ಮಾಡಬೇಕು ಅನ್ನುವಂಥ ಸ್ವಾರ್ಥ ಏನಿರುತ್ತೆ, ಆ ಸ್ವಾರ್ಥ ಆಗಿರ್ಬೋದು. ಅಥವಾ ತನಗೆ ಬರ್ಬೋದಾದಂತಹ ಆಪತ್ತುಗಳನ್ನ ನಿವಾರಣೆ ಮಾಡಲಿಕ್ಕೆ ಅವನಿಗೆ ಅನ್ಯ ದಾರಿಯಲ್ಲಿ ಹೋಗ್ಲಿಕ್ಕೆ ಪ್ರೇರಣೆಯನ್ನ ಕೊಟ್ಟಿರ್ಬೋದು. ಮತ್ತೆ ಜೊತೆಗೆ ವೈಯಕ್ತಿಕ ಲಾಭವನ್ನ ಮಾಡಿಕೊಳ್ಳುವಂತ ಒಂದು ಉದ್ದೇಶ, ಒಂದು ಉದ್ದೇಶದಿಂದ ಭ್ರಷ್ಟಾಚಾರ. ಸೊ ಈ ಉದ್ದೇಶಗಳು ಏನಿದೆ ಅಂದ್ರೆ, ವೈಯಕ್ತಿಕ ಲಾಭ ಮಾಡಿಕೊಳ್ಳುವಂತಹ ಒಂದು ಉದ್ದೇಶಗಳು ಭ್ರಷ್ಟಾಚಾರಕ್ಕೆ ಪ್ರೇರೇಪಣೆಯನ್ನು ನೀಡುತ್ತೆ. ಭ್ರಷ್ಟಾಚಾರ ಮಾಡಬೇಕು ಅಂತ ವ್ಯಕ್ತಿಗಳಲ್ಲಿ ಬಂದ್ಬಿಡುತ್ತೆ. ಸ್ವಾರ್ಥ ಇರ್ಬೋದು, ತನ್ನಲ್ಲಿರುವಂತಹ ಸ್ವಾರ್ಥ, ತನಗೆ ಬರ್ಬೋದಾದಂತಹ ಆಪತ್ತನ ನಿವಾರಣೆ ಮಾಡಲಿಕ್ಕಾಗಿ, ಅಥವಾ ವೈಯಕ್ತಿಕ ಲಾಭಕ್ಕಾಗಿ ಏನಾಗ್ಬೋದು, ಭ್ರಷ್ಟಾಚಾರಕ್ಕೆ ಪ್ರೇರೇಪಣೆ ನೀಡಬಹುದು. ಹಾಗಾಗಿ ಫಸ್ಟ್ ನಾವೇನ್ ಮಾಡಬೇಕು, ಸ್ವಾರ್ಥವನ್ನ ಬಿಡಬೇಕು, ವೈಯಕ್ತಿಕ ಲಾಭ ಗಳಿಕೆಯನ್ನ ಬಿಟ್ಬಿಡ್ಬೇಕು. ತಾನು ಬಂದಿರುವಂತಹ ಆಪತ್ತನ್ನ ಅನ್ಯ ಮಾರ್ಗದಲ್ಲಿ ಬಗೆಹರಿಸಿಕೊಳ್ಬೇಕು ಅನ್ನುವಂತಹದನ್ನ ಬಿಡಬೇಕು. ಆವಾಗ ಏನಾಗುತ್ತೆ, ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಬೇಕು ಅಂದ್ರೆ, ಯಾವುದೇ ಸಾರ್ವಜನಿಕ ವಲಯ ಏನಿದೆ, ಸಾರ್ವಜನಿಕ ಕಚೇರಿಗಳೇನಿದೆ, ಅಲ್ಲಿ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ಇರಬೇಕು. ಮಾಡುವಂತ ಕೆಲಸಗಳ ಮೇಲೆ ಮೇಲ್ವಿಚಾರಣೆ ಇರಬೇಕು. ಸರಿಯಾಗಿ ಕೆಲಸಗಳು ಮಾಡ್ತಾ ಇದ್ದಾರೋ ಇಲ್ವೋ ಅನ್ನೋದನ್ನ ಗಮನಿಸಬೇಕು. ಹಾಗಾಗಿ ಕಟ್ಟುನಿಟ್ಟಿನ ಮೇಲ್ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ದುರ್ಬಲ ಕಾನೂನುಗಳೇನಿದೆ, ಈ ದುರ್ಬಲ ಕಾನೂನುಗಳನ್ನ ತೆಗೆದು ಬಲಿಷ್ಠವಾದ ಕಾನೂನುಗಳನ್ನ ಜಾರಿಗೆ ತರಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ದುರ್ಬಲ ಕಾನೂನುಗಳನ್ನ ತೊಳೆದು ಹಾಕಿ ಅದಕ್ಕೆ ಪರ್ಯಾಯವಾಗಿ ಬಲಿಷ್ಠ ಕಾನೂನುಗಳನ್ನ ಜಾರಿಗೆ ತರಬೇಕಾಗುತ್ತೆ. ಹಾಗೆ ಈ ಒಂದು ಭ್ರಷ್ಟಾಚಾರ ನಿರ್ಮೂಲನಕ್ಕೆ ಏನಿರಬೇಕು, ಪ್ರಬಲ ರಾಜಕೀಯ ಇಚ್ಛಾಶಕ್ತಿಗಳಿರ್ಬೇಕು. ದೇಶವನ್ನ ಆಳ್ತಾ ಇರುವಂತ ಪಕ್ಷಗಳೇನಿದಾವೆ, ಈ ಪಕ್ಷಗಳಿಗೆ, ಸರ್ಕಾರಗಳಿಗೆ ಏನಿರಬೇಕು, ಪ್ರಬಲವಾದಂತಹ ಒಂದು ರಾಜಕೀಯ ಇಚ್ಛಾಶಕ್ತಿ ಇರಬೇಕು. ಭ್ರಷ್ಟಾಚಾರವನ್ನ ನಮ್ಮ ದೇಶದಿಂದ ತೆಗೆದು ಹಾಕಬೇಕು ಅನ್ನುವಂತ ಒಂದು ರಾಜಕೀಯ ಇಚ್ಛಾಶಕ್ತಿ ಇರಬೇಕು. ಅಷ್ಟೇ ಅಲ್ಲ, ಸಾರ್ವಜನಿಕರ ಸಹಕಾರದಿಂದ ಈ ಭ್ರಷ್ಟಾಚಾರವನ್ನ ತೊಲಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ರಾಜಕೀಯ ಇಚ್ಛಾಶಕ್ತಿ ಅಥವಾ
ಯಾರೋ ಒಬ್ರು ಹೋರಾಟಗಾರರು ಇದನ್ನ ಏನ್ ಮಾಡ್ಬೋದು, ನಿರ್ಮೂಲನೆ ಮಾಡಲಿಕ್ಕೆ ಬರೋದಿಲ್ಲ. ರಾಜಕೀಯ ಇಚ್ಛಾಶಕ್ತಿ ಇರುವಂತವರು, ವೈಯಕ್ತಿಕವಾಗಿ ಹೋರಾಟ ಮಾಡುವಂತಹ ಹೋರಾಟಗಾರರು ಅಥವಾ ಕಾನೂನುಗಳು, ಕೇವಲ ಇವುಗಳಿಂದ ಭ್ರಷ್ಟಾಚಾರವನ್ನು ನಾವು ಕಂಟ್ರೋಲಿಗೆ ತರಕ್ಕೆ ಆಗಲ್ಲ ಅಥವಾ ನಿರ್ಮೂಲನೆ ಮಾಡಲಿಕ್ಕೆ ಆಗಲ್ಲ. ಇದ್ರ ಜೊತೆಗೆ ಏನಿರಬೇಕು, ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ. ಭ್ರಷ್ಟಾಚಾರ ತಡೆಯುವಂತ ನಿಟ್ಟಿನಲ್ಲಿ ಸಾರ್ವಜನಿಕರ ಸಹಕಾರ ಅನ್ನುವಂಥದ್ದು ಬಹಳ ಮುಖ್ಯ ಮಕ್ಕಳೇ. ಸೊ ಹಾಗಾಗಿ ಇವುಗಳ ಬಗ್ಗೆ ನಾವು ಗಮನವನ್ನ ಕೊಡಬೇಕಾಗುತ್ತೆ. ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಲಿಕ್ಕೆ ಒಳ್ಳೆಯ ಉತ್ತಮ ರಾಜಕೀಯ ನಾಯಕತ್ವವನ್ನ ಇರಬೇಕಾಗುತ್ತೆ. ರಾಜಕೀಯ ನಾಯಕರುಗಳು ಅಥವಾ ರಾಜಕೀಯ ನಾಯಕತ್ವ ಇರಬೇಕಾಗುತ್ತೆ. ಉತ್ತಮ ಅಧಿಕಾರಿ ವರ್ಗ ಇರಬೇಕಾಗುತ್ತೆ. ಸಾರ್ವಜನಿಕ ಕ್ಷೇತ್ರಗಳೇನಿದ್ದಾವೆ ಆ ಸಾರ್ವಜನಿಕ ಕ್ಷೇತ್ರವನ್ನ ನಡೆಸ್ಕೊಂಡು ಹೋಗ್ತಾ ಇರುವಂತಹ ಕಡೆಗಳಲ್ಲಿ ಉತ್ತಮ ಅಧಿಕಾರಿ ವರ್ಗ ಇರಬೇಕಾಗುತ್ತೆ. ಜನರಲ್ಲಿ ರಾಜಕೀಯ ಪರಿಜ್ಞಾನ ಇರಬೇಕಾಗುತ್ತೆ. ಸೊ ಈ ಒಂದು ರಾಜಕೀಯ ಪರಿಜ್ಞಾನವನ್ನ ಹೊಂದಿರುವಂತಹ ಜನರು, ತಮ್ಮ ಪೌರತ್ವದ ಅರಿವನ್ನ ಹೊಂದಿರುವಂತಹ ಜನರಿಂದ ಈ ಒಂದು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳೇ. ಹಾಗಾಗಿ ಈ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಸರ್ಕಾರಗಳು ಕೆಲವು ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದೆ. ಯಾವ್ಯಾವ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದೆ? ಭ್ರಷ್ಟಾಚಾರ ನಿರ್ಮೂಲನೆಗೆ ಸ್ಥಾಪನೆ ಮಾಡಿರುವಂತಹ ಸಂಸ್ಥೆಗಳು ಯಾವ್ಯಾವುದು ಮಕ್ಕಳೇ? ಲೋಕಪಾಲ ಸಂಸ್ಥೆ, ಲೋಕಾಯುಕ್ತ ಸಂಸ್ಥೆ. ಲೋಕಪಾಲ ಅಂದ್ರೆ ಕೇಂದ್ರದಲ್ಲಿ ಈ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ಲೋಕಪಾಲ ಸಂಸ್ಥೆಗಳನ್ನ ಸರ್ಕಾರಗಳು ಸ್ಥಾಪನೆ ಮಾಡಬೇಕು, ಮಾಡಿದ್ದಾರೆ. ರಾಜ್ಯಗಳಲ್ಲಿ ಲೋಕಾಯುಕ್ತ ಸಂಸ್ಥೆಗಳು ಅಂದ್ರೆ ಅವು ಸ್ವತಂತ್ರ ತನಿಖಾ ಸಂಸ್ಥೆಗಳು. ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ಇರುವಂತಹ ಸ್ವತಂತ್ರ ತನಿಖಾ ಸಂಸ್ಥೆಗಳು, ಲೋಕಾಯುಕ್ತ ಸಂಸ್ಥೆಗಳು. ಇವುಗಳು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ಸಂಸ್ಥೆಗಳಾಗಿದೆ. ಲೋಕಪಾಲ, ಲೋಕಾಯುಕ್ತ ಸಂಸ್ಥೆಗಳು ಭ್ರಷ್ಟಾಚಾರ ನಿಯಂತ್ರಣದಲ್ಲಿ ಪೂರಕ ಶಕ್ತಿಯನ್ನ ಒದಗಿಸುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಲೋಕಾಯುಕ್ತ ಸಂಸ್ಥೆ ಇತ್ತು. ಈಗ ಅದಕ್ಕೆ ಪರ್ಯಾಯವಾಗಿ ABC ಅನ್ನುವಂತ ಸಂಸ್ಥೆಯನ್ನ ಸರ್ಕಾರ ಏನ್ ಮಾಡಿದೆ, ಸ್ಥಾಪನೆ ಮಾಡಿಕೊಂಡಿದೆ. ಆದ್ರೆ ಲೋಕಾಯುಕ್ತ ಸಂಸ್ಥೆ ಇದೆ. ಲೋಕಾಯುಕ್ತ ಸಂಸ್ಥೆ ನಮ್ಮ ರಾಜ್ಯದಲ್ಲೂ ಕೂಡ ಇದೆ. ಬರೇ ಲೋಕಪಾಲ, ಲೋಕಾಯುಕ್ತ ಸಂಸ್ಥೆಗಳಿಂದ ಮಾತ್ರ ಈ ಒಂದು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಲಿಕ್ಕೆ ಆಗಲ್ಲ. ಇದ್ರ ಜೊತೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ಯಾರು? ಶಿಕ್ಷಣ ಸಂಸ್ಥೆಗಳು ಕೈ ಜೋಡಿಸ್ಬೇಕು. ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ಶಿಕ್ಷಣ ಸಂಸ್ಥೆಗಳು ಅಂದ್ರೆ ನಾವು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು. ಈಗ ಈ ತರಗತಿಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ನೀವು ತಿಳ್ಕೊಳ್ತಾ ಇದ್ದೀರಾ? ಭ್ರಷ್ಟಾಚಾರವನ್ನ ನಾವು ಹೇಗೆ ನಿರ್ಮೂಲನೆ ಮಾಡಬಹುದು ಅನ್ನುವ ವಿಷಯಗಳು ನಿಮಗೆ ತಿಳಿತಾ ಇದೆ. ಆವಾಗ ನೀವು ಮುಂದಿದೆ ನಮ್ಮ ಸಮಾಜದಲ್ಲಿ ನಿಮ್ಮ ಪಾತ್ರ ಏನು ಅಂದ್ರೆ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡುವಂತ ಕೆಲಸವನ್ನ ತಾವು ಮಾಡಬೇಕು. ಭ್ರಷ್ಟಾಚಾರ ಅನ್ನುವಂಥದ್ದು ಪಿಡುಗು ಅನ್ನೋದು ಅಥವಾ ಇದು ಕಾನೂನು ಬಾಹಿರವಾದಂತಹ ಕೆಲಸ ಅನ್ನುವಂಥ ಅರಿವನ್ನ ಪಡ್ಕೊಂಡಿರುವಂತ ನೀವು ಸಮಾಜದಲ್ಲಿ ಇದರ ನಿರ್ಮೂಲನೆಗೆ ಕೈ ಜೋಡಿಸಬೇಕು. ಆವಾಗ ಏನಾಗುತ್ತೆ, ಭ್ರಷ್ಟಾಚಾರ ಅನ್ನುವಂಥದ್ದು ಸಮಾಜದಿಂದ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಶಿಕ್ಷಣ ಸಂಸ್ಥೆಗಳು, ಸಾಮಾಜಿಕ ನಾಯಕರುಗಳು, ಸಮಾಜದಲ್ಲಿರುವಂತಹ ಹೋರಾಟಗಾರರು ಅಥವಾ ಸಾಮಾಜಿಕ ನಾಯಕರುಗಳು ಏನಿದ್ದಾರೆ ಈ ದಿಸೆಯಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಶಿಕ್ಷಣ ಸಂಸ್ಥೆಗಳು, ಸಾಮಾಜಿಕ ನಾಯಕರುಗಳು ಈ ಒಂದು ಭ್ರಷ್ಟಾಚಾರ ಅನ್ನುವಂತಹ ಒಂದು ಪಿಡುಗನ್ನ ಹೋಗಲಾಡಿಸ್ಲಿಕ್ಕೆ ಕಾರ್ಯಗತ ಅಥವಾ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗುತ್ತೆ ಮಕ್ಕಳೇ. ಆವಾಗ ನಾವು ಈ ಒಂದು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸರ್ಕಾರಿ ಕಚೇರಿಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಬೇಕು. ಯಾಕೆ ಸಿಸಿ ಕ್ಯಾಮೆರಾವನ್ನ ಅಳವಡಿಸಬೇಕು ಅಂದ್ರೆ ಸರ್ಕಾರಿ ಕಚೇರಿಯಲ್ಲಿ ಇರುವಂತಹ ಸಿಬ್ಬಂದಿಗಳು ಪಾರದರ್ಶಕವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೋ ಇಲ್ವೋ ಅಂತ ಗಮನಿಸಲಿಕ್ಕೆ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಬೇಕು. ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಬೇಕು. ಕಚೇರಿ ಕಾರ್ಯನಿರ್ವಹಣೆಯ ವೇಗವನ್ನ ಹೆಚ್ಚಿಸಬೇಕು. ಕಚೇರಿಗಳಲ್ಲಿ ಕೆಲಸಗಳು ಹಿಂದೆ ಉಳಿದ್ಬಿಡ್ತವೆ. ಆ ಕೆಲಸಗಳು ಹಿಂದೆ ಉಳಿದಾಗ ಸೊ ಜನರು ಏನ್ ಮಾಡ್ತಾರೆ, ಕೆಲಸ ಬೇಗ ಆಗಲಿ ಅಂತ ಲಂಚ ಕೊಡಕ್ಕೆ ಹೋಗ್ತಾರೆ. ಸೊ ಆವಾಗ
ಏನಾಗುತ್ತೆ, ಭ್ರಷ್ಟಾಚಾರ ನಡೆದುಬಿಡುತ್ತೆ, ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡುತ್ತೆ. ಈ ಭ್ರಷ್ಟಾಚಾರವನ್ನು ತೆಗೆದುಹಾಕಲಿಕ್ಕೆ ಅಥವಾ ನಿರ್ಮೂಲನೆ ಮಾಡಲಿಕ್ಕೆ ಕಚೇರಿಯಲ್ಲಿರುವಂತಹ ಕಚೇರಿಯ ಕಾರ್ಯಭಾರ ಏನಿದೆ ಅದರ ವೇಗವನ್ನ ಹೆಚ್ಚಿಸಬೇಕು. ಕೆಲಸ ಬೇಗ ಬೇಗ ಆಗಬೇಕು, ಎಲ್ಲೂ ಕೂಡ ನಿಲ್ಬಾರ್ದು. ಕೆಲಸಕ್ಕೆ ವೇಗವನ್ನ ಕೊಡಬೇಕು. ಹಾಗಾಗಿ ಆ ಒಂದು ಕ್ರಮವನ್ನ ಕೈಗೊಳ್ಳಬಹುದು. ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರದಲ್ಲಿ ಯಾರು ಭಾಗಿಯಾಗ್ತಾರೋ ಅವರಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು. ಕಠಿಣ ಶಿಕ್ಷೆಯನ್ನು ವಿಧಿಸಿದಾಗ ಅದು ಸಮಾಜದಲ್ಲಿ ಜನರಿಗೆ ಅರಿವು ಆಗುತ್ತೆ. ಈ ಒಂದು ಕಾನೂನು ಬಾಹಿರ ಕೆಲಸದಲ್ಲಿ ನಾವು ತೊಡ್ಕೊಂಡಾಗ ಶಿಕ್ಷೆ ಆಗುತ್ತೆ ಅನ್ನುವಂತ ಒಂದು ಅರಿವು ಬರುತ್ತೆ. ಸೊ ಹಾಗಾಗಿ ಭ್ರಷ್ಟಾಚಾರದಲ್ಲಿ ಭಾಗಿಯಾದವರಿಗೆ ಕಠಿಣ ಶಿಕ್ಷೆಯನ್ನ ನೀಡಬೇಕು. ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು. ಆ ಮೂಲಕ ಭ್ರಷ್ಟಾಚಾರದ ಮೊಕದ್ದಮೆಗಳು ಏನಿದೆ ಅವು ಬೇಗ ವಿಚಾರಣೆಯಾಗಿ ಬೇಗ ಶಿಕ್ಷೆ ಆಗಬೇಕು. ತಪ್ಪಿತಸ್ಥರಿಗೆ ಬೇಗ ಶಿಕ್ಷೆ ಆಗಬೇಕು. ಆವಾಗ ಏನಾಗುತ್ತೆ, ಈ ಒಂದು ಸಂದೇಶ ಸಮಾಜಕ್ಕೆ ಬಂದಾಗ ಭ್ರಷ್ಟಾಚಾರ ಅನ್ನುವಂಥದ್ದು ನಿರ್ಮೂಲನೆ ಆಗುತ್ತೆ. ಈಗ ನಮ್ಮ ಸ್ವತಂತ್ರ ವ್ಯವಸ್ಥೆ ನಾವು ನೋಡುವಂಥದ್ದು, ಒಬ್ಬ ಸಿಬ್ಬಂದಿ ತನ್ನ ಕರ್ತವ್ಯದ ಒಂದು ಸಮಯದಲ್ಲಿ ಸಿಕ್ಕಾಕೊಂಡ್ರೆ ಅದು ಹೆಚ್ಚು ಕಮ್ಮಿ ಆ ಒಂದು ಪ್ರಕರಣ ನ್ಯಾಯಾಲಯದಲ್ಲಿ ಅವನು ರಿಟರ್ನ್ ಆಗೋ ತನಕನೂ ಬಗೆಹರಿಯದೇ ಇರುವಂತ ಸಾಕಷ್ಟು ನಿದರ್ಶನಗಳನ್ನು ನಾವು ನೋಡ್ತೀವಿ. ಆವಾಗ ಸಿಬ್ಬಂದಿಗಳು ಏನಿದ್ದಾರೆ, ಆಡಳಿತ ಸಿಬ್ಬಂದಿಗಳು ಏನಾಗ್ತಾರೆ, ಈ ಪ್ರಕರಣ ಬರೋದು ಬಹಳ ಲೇಟ್ ಆಗುತ್ತೆ ಅನ್ನುವಂತ ಒಂದು ಅರಿವು ಅವರಿಗಿರೋದ್ರಿಂದ ಅವ್ರೇನ್ ಮಾಡ್ತಾರೆ, ಇದರ ಒಂದು ಭಯ ಅನ್ನುವಂಥದ್ದು ಈ ಸಿಬ್ಬಂದಿಗಳಲ್ಲಿ ಇರಲ್ಲ. ಸೊ ಹಾಗಾಗಿ ಅವರು ಈ ಭ್ರಷ್ಟಾಚಾರಕ್ಕೆ ಮತ್ತೆ ಏನ್ ಮಾಡ್ತಾರೆ, ದಾರಿ ಮಾಡಿಕೊಡ್ತಾರೆ. ಆ ನಿಟ್ಟಿನಲ್ಲಿ ನ್ಯಾಯಾಲಯಗಳ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚು ಮಾಡಿ ಒಂದು ನ್ಯಾಯ ತೀರ್ಮಾನ ಅಥವಾ ತೀರ್ಪು ಬೇಗ ಬಂದು ಆರೋಪಿಗೆ ಒಂದು ಶಿಕ್ಷೆ ಆದರೆ ಅದು ಸಮಾಜಕ್ಕೆ ಒಂದು ಮೆಸೇಜ್ ಹೋಗುತ್ತೆ. ಸಮಾಜದಲ್ಲಿ ಏನಾಗುತ್ತೆ, ಈ ಒಂದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಸಮಾಜದಲ್ಲಿರುವಂತಹ ಪ್ರತಿ ನಾಗರಿಕರು ಈ ಒಂದು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಲಿಕ್ಕೆ ಕೈ ಜೋಡಿಸಬೇಕಾಗುತ್ತೆ. ಸಮಾಜದಲ್ಲಿ ಇರುವಂತಹ ಪ್ರತಿಯೊಬ್ಬರು ನಾಗರಿಕರು, ಪ್ರಜೆಗಳು ಈ ಭ್ರಷ್ಟಾಚಾರ ಅನ್ನುವಂತಹ ಒಂದು ಪಿಡುಗನ್ನ ಹೋಗಲಾಡಿಸಲಿಕ್ಕೆ ಪ್ರತಿಯೊಬ್ಬರು ತಮ್ಮದೇ ಆದಂತಹ ಒಂದು ಜವಾಬ್ದಾರಿಯಲ್ಲಿ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರಿಗೂ ಇದರ ಅರಿವು ಇರಬೇಕಾಗುತ್ತೆ. ಈ ಒಂದು ಪಿಡುಗನ್ನ ಸಮಾಜದಿಂದ ಹೋಗಲಾಡಿಸಲಿಕ್ಕೆ ಎಲ್ಲರೂ ಕೈ ಜೋಡಿಸಿದಾಗ ಈ ಒಂದು ಪಿಡುಗು ಏನಾಗುತ್ತೆ, ಸಮಾಜದಿಂದ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳೇ. ಸೊ ಇವೆಲ್ಲ ಕ್ರಮಗಳಿಂದ ನಾವು ಭ್ರಷ್ಟಾಚಾರವನ್ನ, ಈ ಒಂದು ಭಾರತದಲ್ಲಿ ಆಗಿರುವಂತಹ ಒಂದು ಪಿಡುಗು ಏನಿದೆ ಇದನ್ನ ಹೋಗಲಾಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡಬಹುದಾಗಿದೆ ಮಕ್ಕಳು. ಸೊ ಹೀಗೆ ಈ ಒಂದು ಭ್ರಷ್ಟಾಚಾರ ಅಂದ್ರೆ ಏನು, ಇದು ಹೇಗೆ ಸಮಾಜದಲ್ಲಿ ಹಾದು ಅಥವಾ ಸಮಾಜದಲ್ಲಿ ಬೇರು ಬಿಟ್ಟಿದೆ, ಇದನ್ನ ತೊಡೆದು ಹಾಕಲಿಕ್ಕೆ ಅಥವಾ ಹೋಗಲಾಡಿಸಲಿಕ್ಕೆ, ನಿರ್ಮೂಲನೆ ಮಾಡಲಿಕ್ಕೆ ಯಾವ ಯಾವ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ, ಇವೆಲ್ಲ ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಮಕ್ಕಳೇ. ಈಗ ಒಂದು ಸಣ್ಣದು ಗೃಹಪಾಠವನ್ನು ನೀಡ್ತೇನೆ. ಸೊ ಈ ಗೃಹಪಾಠವನ್ನು ಬರ್ಕೊಳ್ಳಿ. ನಾಳೆ ತರಗತಿಗೆ ಬರುವಾಗ ಅದಕ್ಕೆ ಸೂಕ್ತವಾದಂತಹ ಉತ್ತರವನ್ನ ಬರ್ಕೊಂಡು ಸರಳವಾದಂತಹ ಪ್ರಶ್ನೆಗಳನ್ನೇ ಹೇಳ್ತೀನಿ. ಒಂದನೇ ಪ್ರಶ್ನೆ ಬರ್ಕೊಳ್ಳಿ. ಭ್ರಷ್ಟಾಚಾರ ಎಂದರೇನು? ಭ್ರಷ್ಟಾಚಾರ ಎಂದರೇನು? ಭ್ರಷ್ಟಾಚಾರ ಎಂದರೇನು? ಎರಡನೇ ಪ್ರಶ್ನೆ ಬರ್ಕೋತಾ ಇದ್ದೀರಾ? ಎರಡನೇ ಪ್ರಶ್ನೆ ಹೇಳಲಾ? ಸರಿ, ಬರ್ಕೊಳ್ಳಿ. ಎರಡನೇ ಪ್ರಶ್ನೆ, ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಸರ್ಕಾರ ಯಾವ ಸಂಸ್ಥೆಗಳನ್ನ ರಚಿಸಿದೆ? ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಸರ್ಕಾರಗಳು ಯಾವ ಸಂಸ್ಥೆಗಳನ್ನು ರಚಿಸಿದೆ? ಮೂರನೇ ಪ್ರಶ್ನೆ ಮಕ್ಕಳೇ,
ಮೂರನೇ ಪ್ರಶ್ನೆ ಬರ್ಕೊಳ್ಳಿ. ಭ್ರಷ್ಟಾಚಾರ ತೊಲಗಿಸಲು ಅಥವಾ ನಿರ್ಮೂಲನೆ ಮಾಡಲು ಕೈಗೊಂಡಿರುವ ಕ್ರಮಗಳು ಯಾವುವು? ಅಥವಾ ಇದನ್ನು ಮತ್ತೊಂದು ರೀತಿಯಲ್ಲೂ ಈ ಪ್ರಶ್ನೆಯನ್ನು ನಾವು ಕೇಳಬಹುದು. ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ನಾವು ಯಾವ ಕ್ರಮಗಳನ್ನು ಅನುಸರಿಸಬೇಕು? ಓಕೆ ಮಕ್ಕಳೇ, ಈ ತರಗತಿಯನ್ನು ನಿಲ್ಲಿಸ್ತಾ ಇದ್ದೀನಿ. ವಂದನೆ.